ನಮಸ್ಕಾರ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದರೆ ಎಲ್ಲರಲ್ಲೂ ಅತಿಯಾದ ಭಕ್ತಿ ಇದ್ದು ಇವರನ್ನು ರಾಯರು ಎಂಬ ಹೆಸರಿನಿಂದ ಎಲ್ಲರೂ ಇವರನ್ನು ಕರೆಯುತ್ತಾರೆ. ಸ್ನೇಹಿತರೆ, ರಾಯರು ಎಲ್ಲಿ ಜನಿಸುತ್ತಾರೆ ಹಾಗೂ ರಾಯರ ತಂದೆ ತಾಯಿಗಳು ಯಾರು, ರಾಯರ ಪವಾಡಗಳು ಏನೇನು ಹಾಗೂ ರಾಯರು ಭಕ್ತರಿಗೆ ತಿಳಿಸುವ ಜೀವನ ಅನುಕೂಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದರಿಂದ ನಿಮ್ಮ ಬಳಿ ಹೆಚ್ಚು ಸಮಯ ಇದ್ದರೆ ಮಾತ್ರ ನೋಡಿ, ಇಲ್ಲ ಅಂದರೆ ವಿಡಿಯೋ ನಿಮಗೆ ಅರ್ಥ ಆಗಲ್ಲ. ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೊದಲು ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ಹಾಗೂ ಯಾವಾಗ ಜನಿಸಿದರು ಅಂತ ನೋಡೋಣ. ರಾಯರು ಸುಮಾರು 1590ನೇ ಇಸವಿಯಲ್ಲಿ ಜನಿಸುತ್ತಾರೆ. ಹಾಗೂ ಎಲ್ಲರಲ್ಲೂ ಕಾಡುವ ಮತ್ತೊಂದು ವಿಷಯ ಏನಂದರೆ ರಾಯರ ತಂದೆ ತಾಯಿಗಳು ಯಾರು ಅನ್ನೋದು. ರಾಯರು ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ಟ ಹಾಗೂ ಗೋಪಿಕಾಂಬ ದೇವಿ ಎಂಬ ದಂಪತಿಗಳಿಗೆ ಎರಡನೇ ಮಗನಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಜನಿಸುತ್ತಾರೆ. ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ್ದರಿಂದ ಇವರಿಗೆ ವೆಂಕಟನಾಥ ಎಂಬ ಹೆಸರನ್ನು ಇಡಲಾಗಿದೆ. ಹಾಗೂ ಸ್ನೇಹಿತರೆ, ಇವರು ಬಾಲ್ಯದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ ಎಂಬುವವರ ಬಳಿ ತಮಿಳುನಾಡಿನ ಮದುರೈಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದಾರೆ. ಹಾಗೂ ಇವರಿಗೆ ಸರಸ್ವತಿ ಬಾಯಿ ಎನ್ನುವವರ ಜೊತೆ ವಿವಾಹ ಆಗುತ್ತದೆ. ಸ್ನೇಹಿತರೆ, ರಾಯರು ವಿವಾಹದ ನಂತರವೂ ಸಹ ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂ ಅಲ್ಲಿ ಶ್ರೀ ಸುಧೇಂದ್ರ ತೀರ್ಥರ ಬಳಿ ಶಿಷ್ಯನಾಗಿ ಇರುತ್ತಾರೆ. ಹಾಗೂ ಸೇರಿದ ಕೆಲವೇ ವರ್ಷಗಳಲ್ಲಿ ಎಲ್ಲ ವೇದ ಉಪನಿಷತ್ತುಗಳನ್ನು ಪಡೆಯುತ್ತಾರೆ. ಸ್ನೇಹಿತರೆ, ಇದಿಷ್ಟು ರಾಘವೇಂದ್ರ ಸ್ವಾಮಿಗಳ ಮೂಲ ವಿಳಾಸವಾಗಿದೆ. ಇನ್ನು ಮುಂದುವರೆದು ರಾಘವೇಂದ್ರ ಸ್ವಾಮಿಯ ಪವಾಡದ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ರಾಯರನ್ನು ನಂಬುವ ಭಕ್ತರಿಗೆ ಯಾವಾಗಲೂ ರಾಯರ ಕೃಪಕಟಾಕ್ಷ ಇದ್ದೇ ಇರುತ್ತೆ. ರಾಯರ ಒಂದೊಂದು ಪವಾಡದ ಬಗ್ಗೆ ಹೇಳ್ತಾ ಹೋದರೆ ಮೈಯೆಲ್ಲ ಜುಮ್ ಎನ್ನುತ್ತದೆ. ಸ್ವಾಮಿಗಳ ಮಹಿಮೆಯನ್ನು ಪರೀಕ್ಷೆ ಮಾಡಲು ಹೋದ ಅದೆಷ್ಟೋ ಭಕ್ತರು ಅವರ ಲೀಲೆಯನ್ನು ಅರಿತು ಅವರಿಗೆ ಶರಣಾಗಿದ್ದಾರೆ. ಎಲ್ಲ ಜಾತಿ ಧರ್ಮದವರನ್ನು ರಾಯರಿಗೆ ತಲೆಬಾಗಿದ್ದಾರೆ. ಬನ್ನಿ, ಹಾಗಿದ್ರೆ ರಾಯರ ಪವಾಡಗಳಲ್ಲಿ ಕೆಲವೊಂದನ್ನು ರಾಯರ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಗುರುರಾಯರಿಗೆ ಮಂತ್ರದಿಂದಲೇ ಮಳೆ ಸುರಿಸುವ ಅದ್ಭುತ ಶಕ್ತಿ ಇದೆ. ಗುರುರಾಯರು ಪೂರ್ವಾಶ್ರಮದಲ್ಲಿಯೇ ಮಂತ್ರಸಿದ್ಧಿ ಸಾಧನೆಗಳನ್ನು ಮಾಡಿದ್ರು. ಒಮ್ಮೆ ಗಂಧವನ್ನು ತೇಯುವಾಗ ಅಗ್ನಿಸ್ತೋತ್ರವನ್ನು ಹೇಳಿಕೊಂಡು ಒಂದು ಹರಿವಾಣದಷ್ಟು ಗಂಧವನ್ನು ತೇದಿದ್ದರಂತೆ. ಗಂಧವನ್ನು ಹಚ್ಚಿಕೊಂಡ ಎಲ್ಲ ಬ್ರಾಹ್ಮಣರಿಗೆ ಮೈಯೆಲ್ಲ ಉರಿಯೋಕೆ ಆರಂಭವಾಯಿತಂತೆ. ಆಗ ಆಚಾರ್ಯರಿಗೆ ಇದರ ಬಗ್ಗೆ ಅರಿವಿತ್ತು. ಕೂಡಲೇ ರಾಯರಿಗೆ ವರ್ಣಸ್ತೋತ್ರವನ್ನು ಹೇಳುವಂತೆ ವಿನಂತಿಸಿಕೊಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ವರ್ಣಸ್ತೋತ್ರವನ್ನು ಹೇಳಿದ ತಕ್ಷಣ ಎಲ್ಲ ಬ್ರಾಹ್ಮಣರ ಮೈ ಉರಿಯು ಕಡಿಮೆಯಾಯಿತಂತೆ. ಹೀಗೆ ಇನ್ನೊಂದು ಸಲ ರಾಯರು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಳ್ಳುವ ದಿನ ಅವರ ಪತ್ನಿ ಸರಸ್ವತಿ ಬಾಯಿ ಅವರನ್ನು ಕೊನೆಯ ಬಾರಿ ನೋಡಬೇಕೆಂದು ತಕ್ಷಣ ಬೇಗನೆ ಮಠದ ಬಳಿಗೆ ಓಡುತ್ತಾರೆ. ಆದರೆ ಅವರಿಗೆ ಮುಂದೆ ಹೋಗಲು ಪ್ರಕೃತಿಯು ಬಿಡದ ಕಾರಣ ಅವರು ಮನನೊಂದು ಅಲ್ಲಿಯೇ ಇದ್ದ ಬಾವಿಗೆ ಹಾರಿ ತಮ್ಮ ಶರೀರದ ತ್ಯಾಗವನ್ನು ಮಾಡ್ತಾರೆ. ಆಗ ಆಕೆಯು ಭೂಮಿ ಹಾಗೂ ಸ್ವರ್ಗ ಇವೆರಡರ ನಡುವೆ ಸಿಲುಕಿ ಆತ್ಮದಂತೆ ಸಂಚರಿಸುತ್ತಾ ಇರ್ತಾರೆ. ಅವರು ಆತ್ಮ ಆಗಲು ಕಾರಣ ಏನೆಂದರೆ ಅವರ ಕೊನೆಯ ಆಸೆಯು ಈಡೇರದ ಕಾರಣದಿಂದಾಗಿ ಅವರು ಆತ್ಮವಾಗಿರುತ್ತಾರೆ. ಇದರಿಂದ ತಮ್ಮ ಕೊನೆಯ ಆಸೆಯನ್ನು ಈಡೇರಿಸಿಕೊಳ್ಳಲು ಅವರು ರಾಯರು ದೀಕ್ಷೆ ಪಡೆಯುತ್ತಿದ್ದ ಮಠದ ಬಳಿ ಬರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ರಾಯರು ಆಗಲೇ ಸನ್ಯಾಸತ್ವ ದೀಕ್ಷೆಯನ್ನು ಪಡೆದಿರ್ತಾರೆ. ನಂತರ ತಮ್ಮ ಪತ್ನಿಯ ಆತ್ಮವನ್ನು ಕಂಡ ಗುರು ರಾಘವೇಂದ್ರ ಸ್ವಾಮಿಗಳು ಪುಣ್ಯ ತೀರ್ಥವನ್ನು ಅವರ ಮೈ ಮೇಲೆ ಸಿಂಪಡಿಸುತ್ತಾರೆ. ಇದರಿಂದ ತಮ್ಮ ಪತ್ನಿಯ ಆತ್ಮಕ್ಕೆ ಮುಕ್ತಿಯನ್ನು ದೊರಕಿಸಿಕೊಡ್ತಾರೆ. ಹಾಗೆ ಒಮ್ಮೆ ತಾಂಜಾವೂರಿನ ಕುಂಭಕೋಣಂ ಅಲ್ಲಿ 12 ವರ್ಷಗಳು ಬರಗಾಲ ಬಂದಿತ್ತು. ಆಗ ತಾಂಜಾವೂರು ನಾಯಕರ ಆಳ್ವಿಕೆಯಲ್ಲಿದ್ದ ಕಾಲ. ರಾಯರ ಸೇವಪ್ಪ ನಾಯಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಸಹಾಯಕ್ಕಾಗಿ ಹಸ್ತವನ್ನು ಚಾಚ್ತಾರೆ. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೆಲವು ಯಜ್ಞಗಳನ್ನು ಮಾಡಿ ಮಳೆದೇವರನ್ನು ಆಹ್ವಾನಿಸುವಂತೆ ತಿಳಿಸುತ್ತಾರೆ. ಅದೇ ಪ್ರಕಾರವಾಗಿ ಪೂಜೆ ಪುನಸ್ಕಾರ ಹೋಮ ಹವನಗಳನ್ನು ನೆರವೇರಿಸಿದ ತಕ್ಷಣ ಮಳೆಯಿಂದಾಗಿ ಪ್ರವಾಹವೇ ಉಂಟಾಯಿತು.
ಆಗ ಆ ನಗರ ಎಂದೂ ಕಾಣದಷ್ಟು ಅಭಿವೃದ್ಧಿ ಕಾಣುತ್ತೆ. ಈ ಕೃತಜ್ಞತೆಗಾಗಿ ರಾಜ ರಾಯರ ಮಠಕ್ಕೆ ರತ್ನದ ಹಾರವನ್ನು ಉಡುಗೊರೆಯಾಗಿ ನೀಡ್ತಾನೆ. ಶ್ರೀರಾಯರು ಕಾಣಿಕೆಯಾಗಿ ನೀಡಿದ ಹಾರವನ್ನು ಮರಳಿ ರಾಜನಿಗೆ ಅರ್ಪಿಸುತ್ತಾರೆ. ಇದರಿಂದ ಕೋಪಗೊಂಡ ರಾಜ ಹಾರವನ್ನು ಯಜ್ಞ ನಡೆಯುತ್ತಿದ್ದ ಅಗ್ನಿಕುಂಡಕ್ಕೆ ಎಸೆಯುತ್ತಾನೆ. ಇದರಿಂದ ಸ್ವಲ್ಪವೂ ಕೋಪಗೊಳ್ಳದ ರಾಯರು ಅಗ್ನಿಕುಂಡಕ್ಕೆ ಕೈ ಹಾಕಿ ರಾಜ ನೀಡಿದ್ದ ಹಾರವನ್ನು ತೆಗೆದುಕೊಳ್ತಾರೆ. ಈ ಪವಾಡ ಸದೃಶ್ಯವನ್ನು ಕಂಡ ರಾಜನ ಅಹಂಕಾರದ ಭಾವನೆ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ. ಹಾಗೂ ಮತ್ತೊಂದು ಸಲ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಪ್ರಯಾಣದಲ್ಲಿದ್ದಾಗ ಒಬ್ಬ ಕುರುಬನನ್ನು ಭೇಟಿಯಾಗ್ತಾರೆ. ಆತ ರಾಯರ ಪರಮ ಭಕ್ತನಾಗಿರ್ತಾನೆ. ಇದನ್ನರಿತ ಸ್ವಾಮಿ ಅವನನ್ನು ಆಶೀರ್ವಾದಿಸಿ ತಮ್ಮನ್ನು ಕಷ್ಟದ ಸಮಯದಲ್ಲಿ ಸ್ಮರಿಸುವಂತೆ ಹೇಳ್ತಾರೆ. ಕೆಲವು ದಿನಗಳ ನಂತರ ಸ್ಥಳೀಯ ಪರ್ಷಿಯನ್ ನವಾಬ ಕುದುರೆಯ ಮೇಲೆ ಸವಾರಿ ಮಾಡ್ತಾ ಇರಬೇಕಾದ್ರೆ ಆಗ ಅಲ್ಲೇ ಆ ಕುರುಬನು ತನ್ನ ಕುರಿಗಳನ್ನು ಮೇಯಿಸ್ತಿದ್ದ. ಕೂಡಲೇ ಆ ರಾಯಭಾರಿ ಬಂದು ನವಾಬನಿಗೆ ಒಂದು ಪತ್ರವನ್ನು ಕೊಟ್ಟ. ನವಾಬನಿಗೆ ಸ್ಥಳೀಯ ಭಾಷೆ ತಿಳಿಯದ ಕಾರಣದಿಂದ ಕುರುಬನ ಬಳಿ ಬಂದು ಅವನಿಗೆ ಗದರಿಸಿ ಈ ಪತ್ರದಲ್ಲಿ ಏನಿದೆ ಓದಿ ನನಗೆ ತಿಳಿಸು ಎಂದು ಹೇಳ್ತಾರೆ. ಆಗ ಓದು ಬರ ಗೊತ್ತಿಲ್ಲದ ಆ ಕುರುಬ ಇಲ್ಲ ಅಂತ ಹೇಳ್ತಾನೆ. ಆದರೆ ಕೋಪಗೊಂಡ ನವಾಬ ನಿನ್ನ ಪ್ರಾಣ ತೆಗೆದು ಬಿಡ್ತೀನಿ ಎಂದು ಹೆದರಿಸ್ತಾನೆ. ಪಾಪ ಏನೂ ಮಾಡಲು ಆಗದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡ ಕುರಿ ಕಾಯುವವನು ರಾಯರನ್ನ ಪ್ರಾರ್ಥಿಸಿ ಕಾಪಾಡು ತಂದೆ ಎಂದು ಬೇಡಿಕೊಳ್ತಾನೆ. ಕೊನೆಗೆ ಆತನಿಗೆ ಪರಮಾಶ್ಚರ್ಯ ಆಗುತ್ತೆ. ಯಾಕಂದರೆ ಆತನಿಗೆ ಹುಟ್ಟಿದಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಸಹ ಆತನಿಗೆ ಒಂದು ಅಕ್ಷರದ ಜ್ಞಾನ ಸಹ ಇರುವುದಿಲ್ಲ. ಆದರೆ ಆ ಸಮಯದಲ್ಲಿ ತಾನೇ ಆ ಪತ್ರವನ್ನು ನಿರರ್ಗಳವಾಗಿ ಓದಿ ಹೇಳ್ತಾನೆ. ಆ ಪತ್ರದಲ್ಲಿ ಶುಭ ಸಮಾಚಾರ ಇದ್ದ ಕಾರಣ ಆ ರಾಜನು ಆ ಕುರುಬನನ್ನು ತನ್ನ ನವಾಬನನ್ನಾಗಿ ಮಾಡಿಕೊಳ್ತಾನೆ. ಹೀಗೆ ಎಲ್ಲವೂ ರಾಯರ ಭೌತಿಕವಾಗಿ ನಡೆದ ಪವಾಡಗಳು. ಹಾಗೂ ಇದು ಇನ್ನೊಂದು ಪವಾಡ ಏನಂದರೆ, ಬಳ್ಳಾರಿಯಲ್ಲಿ ಇದ್ದ ಬ್ರಿಟಿಷ್ ಅಧಿಕಾರಿ ಸ್ವಾಮಿಯ ಮಠ ಹಾಗೂ ಮಂತ್ರಾಲಯದ ಸುಂಕ ಎತ್ತಲು ಸಾಧ್ಯವಾಗುತ್ತಿಲ್ಲ ಎಂದು ಮದ್ರಾಸ್ ಸರ್ಕಾರದಿಂದ ಅಪೇಕ್ಷಿಸಿದ್ರು. ಅದಾದ ನಂತರ ಕಂದಾಯ ಅಧಿಕಾರಿಗಳು ಆದೇಶವನ್ನು ಅನುಸರಿಸಲು ವಿಫಲರಾಗ್ತಾರೆ. ಇದರಿಂದಾಗಿ ಕಲೆಕ್ಟರ್ ಅವರೇ ಸ್ವತಃ ತನಿಖೆಯ ಉದ್ದೇಶಕ್ಕಾಗಿ ಮಠಕ್ಕೆ ಬರ್ತಾರೆ. ಅವರು ಆ ಮಠವನ್ನು ಪ್ರವೇಶಿಸುವ ಮುನ್ನ ತಮ್ಮ ಪಾದರಕ್ಷೆಗಳನ್ನು ಧರಿಸಿದ್ದ ಟೋಪಿ ತೆಗೆದು ಸ್ವಾಮಿಗಳ ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ಮಠದ ಗತಿಯನ್ನು ಪುನರಾರಂಭಿಸುವ ಕುರಿತು ಸಂವಾದವನ್ನು ನಡೆಸ್ತಾರೆ. ಮಂತ್ರಾಕ್ಷತೆಯನ್ನು ಪಡೆದ ಆತನಿಗೆ ಸ್ವಾಮೀಜಿ ಅಗೋಚರವಾಗಿ ಕೇಳಿಸಿಕೊಳ್ತಿದ್ದರಂತೆ. ತನ್ನ ಕಚೇರಿಗೆ ಹಿಂದಿರುಗಿದ ನಂತರ ಆತ ಮಠ ಹಾಗೂ ಮಂತ್ರಾಲಯ ಗ್ರಾಮದ ಪರವಾಗಿ ಆದೇಶವನ್ನು ನೀಡ್ತಾನೆ. ರಾಯರು ಆತನಿಗೆ ದರ್ಶನವನ್ನು ನೀಡಿ ಆಶೀರ್ವಾದ ನೀಡಿದ ವಿಷಯ ತಿಳಿದ ಅರ್ಚಕರು ತಮ್ಮ ನಿಸ್ವಾರ್ಥ ಸೇವೆಯ ಮತ್ತು ಭಕ್ತಿಯ ಹೊರತಾಗಿಯೂ ಅಂತಹ ದರ್ಶನವನ್ನು ಎಂದಿಗೂ ನೀಡಿರಲಿಲ್ಲ ಎಂದು ಬೇಸರಗೊಳ್ತಾರೆ. ಶ್ರೀ ಅಪ್ಪಣ್ಣಾಚಾರ್ಯರು ರಾಯರ ಪ್ರಾಮಾಣಿಕ ಶಿಷ್ಯರಾಗಿದ್ದರೂ ರಾಯರ ಮೇಲೆ ಅಪಾರ ಭಕ್ತಿಯನ್ನು ಹೊಂದಿದ್ದವರು. ಸ್ವಾಮಿಯವರಿಗೆ ಬೃಂದಾವನಸ್ಥರಾಗಲು ಅಡ್ಡಿಯಾಗದಂತೆ ಕೆಲವು ಸಿದ್ಧತೆಗಳಿಗಾಗಿ ಅವರನ್ನು ಕರ್ನಾಟಕಕ್ಕೆ ಕಳುಹಿಸಲಾಯಿತು. ಅದಕ್ಕಾಗಿ ಸಮಾನಸ್ಥರಾಗಿ ಬೃಂದಾವನವನ್ನು ಪ್ರವೇಶಿಸುವ ತಮ್ಮ ಗುರುಗಳ ನಿರ್ಧಾರ ಕೇಳಿದ ಶ್ರೀ ಅಪ್ಪಣ್ಣಾಚಾರ್ಯರು ಮಂತ್ರಾಲಯಕ್ಕೆ ಹಿಂದಿರುಗುತ್ತಾರೆ. ಆದರೆ ತುಂಗಭದ್ರಾ ನದಿಯ ಪ್ರವಾಹದಿಂದ ಹೋಗಲು ಸಾಧ್ಯವಾಗಲಿಲ್ಲ. ಈ ವೇಳೆ ಸ್ವಾಮಿಗಳನ್ನು ಪ್ರಾರ್ಥಿಸುತ್ತಾ 32 ಚರಣಗಳ ಸ್ತೋತ್ರವನ್ನು ಪಠಿಸಲು ಪ್ರಾರಂಭಿಸುತ್ತಾರೆ. ಕೂಡಲೇ ನದಿಯ ಹರಿವು ಶಾಂತವಾಗಿ ಶ್ರೀ ಅಪ್ಪಣ್ಣಾಚಾರ್ಯರಿಗೆ ನದಿಯೇ ದಾರಿ ಮಾಡಿಕೊಡುತ್ತೆ. ನಂತರ ಮಠ ತಲುಪಲು ಮಳೆಗಾಗಲೇ ರಾಯರು ಬೃಂದಾವನಸ್ಥರಾಗಿ ಕೊನೆಯ ಚಪ್ಪಡಿಯನ್ನು ಹಾಕಲಾಯಿತು. ಈ ದೃಶ್ಯವನ್ನು ಕಂಡೊಡನೆ ದುಃಖ ತಡೆಯಲಾಗಲಿಲ್ಲ. ಆಗ ಧಾರಾಕಾರವಾದ ಕಣ್ಣೀರಿನ ಆಕ್ರಂದನದಲ್ಲಿ ಕೊನೆಯ ಚರಣವನ್ನು ಮುಗಿಸಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ತಿಳಿದುಕೊಂಡಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.